ಮನೆಯವ್ರ ಬರ್ತಡೇಗೆ ಬೆಳ್ಳಿ ಗಿಫ್ಟ್ ಮಾಡಬೇಕು ಅಂತ ಹೇಳಿ ಚೈನ್ ಕಿತ್ತೋಗ್ಬಿಟ್ಟಿತ್ತು. ಹಾಗಾಗಿ 38 ಗ್ರಾಮದ ಚೈನು ಗಿಫ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಚೆನ್ನಾಗಿದೆ. ವರ್ಷದ ಬರ್ತಡೇ ಗಿಫ್ಟ್ ನಮ್ಮ ಹಸ್ಬೆಂಡ್ಗೆ ಬೆಳ್ಳಿ ಚೈನ್ ಕಿತ್ತೋಗಿತ್ತು, ಹಾಗಾಗಿ ಕೊಡಿಸ್ತಾ ಇದ್ದೀನಿ. ದೇವ್ರ ಹತ್ರ ಪೂಜೆ ಮಾಡೋಕ್ಕೆ ಇಟ್ಟಿದ್ದೆ. 2022 ಕೊಡಿಸಿದ್ದು, ಈಗ ಹಾಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗ್ ನಮ್ಮ ಹಸ್ಬೆಂಡು ಏನು ಗಿಫ್ಟ್ ಕೊಡಿಸಿದ್ರು ವರ್ಷ ಅವ್ರಿಗೆ ಬಟ್ಟೆ ಕೊಡಿಸ್ತಾ ಇದ್ದೆ. ಈ ವರ್ಷ ಒಂದು 4-5 ಜೊತೆ ತೊಗೊಂಡಿದ್ರು ಅಂತ ಹೇಳಿ ಕೊಡಿಸಿಲ್ಲ. ಅದಕ್ಕಾಗಿ ಅವ್ರು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂದ್ಕೊಂಡಿದ್ದೆ, ಬಟ್ ಅವರು ಬಟ್ಟೆ ಹಳೇವೇ ಇಟ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಬಟ್ಟೆನೂ ಸಮೇತ ನಾನು ತಂದಿರೋದನ್ನು ತಾಂಡು ಹೊಸ್ದಾಗಿ ಕೊಡಿಸ್ಬಿಟ್ಟು ಮತ್ತು ಸರ್ಪ್ರೈಸಾಗಿ ಒಂದು ಪ್ರಪೋಸ್ ಮಾಡಿಬಿಟ್ಟು ಬರ್ತೀನಿ. ಬನ್ನಿ ಹೋಗೋಣ. ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಅವ್ರಿಗೆ ಹೇಳಿದ್ದೀನಿ ಆಟೋ ಬುಕ್ ಮಾಡಿ ಸ್ವಲ್ಪ ಸುಮ್ಮನೆ ಮಾತಾಡ್ಸ್ಕೊಂಡು ಹಂಗೆ ಹೋಗ್ತೀನಿ ಅಂತ. ಹಾಗಾಗಿ ಬುಕ್ ಮಾಡಿದ್ದಾರೆ, ಹೋಗ್ತಾ ಇದ್ದೀವಿ. ಈಗನೇ ಎದ್ದು ನಮ್ಮ ಮನೆಯವರು ಕೆಲ್ಸಕ್ಕೆ ಬಂದುಬಿಟ್ರು. ಅವ್ರಿಗೆ ಬೇರೆ ಇವತ್ತು ಆರಾಮಿಲ್ಲ. ಹಂಗಾಗಿ ಅವ್ರ ಆಫೀಸ್ ಹತ್ರನೇ ಹೋಗೋಣ ಅಂತ ಹೋದೆ. ಪಾರ್ಕಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕೇಕ್ ಕಟ್ ಮಾಡೋಣ ಅಂತೇಳಿ ಕೇಕ್ ಆರ್ಡ್ರ್ ಮಾಡಿದೆ. ಇಂಥ ಕೇಕ್ ಬೇಕು ಅಂತ ಆರ್ಡ್ರ್ ಮಾಡಿ ಹೋಗಿಲ್ಲ, ಬಟ್ ಇಲ್ಲಿ ರೆಡಿ ಇರೋದನ್ನ ತಗೊಂಡೋಗ್ಬೇಕು. ಹಾಗಾಗಿ ರೆಡಿ ಇರೋದನ್ನ ತಗೊಂಡೋಗ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ. ಅಪ್ಪು ಮಲ್ಗಿದ್ರಿಂದ ನಮ್ಮ ಮನೆಯವ್ರ ಕೈ ಕೊಟ್ಬಿಟ್ಟು ನಾನು ಕೇಕ್ ಆರ್ಡ್ರ್ ಮಾಡೋಕ್ಕೆ ಕೇಕ್ ಪ್ಯಾಲೇಸ್ಗೆ ಹೋಗಿದ್ದೆ. ಕೇಕ್ ಥರದೊಂದು ಕ್ಲಿಪ್ಪಿಂಗ್ ನಮ್ಮ ಮನೆಯವರು ವಿಡಿಯೋ ಮಾಡಿದರು. ಗಾಡಿ ತೊಗೊಂಡು ಹೋಗಿದ್ದೆ. ಅಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ, ಹೋಗಿ ತಗೊಬಂದೆ. ಇವಾಗ ಪಾರ್ಕ್ ಹೋಗಬೇಕು. ಹೋಗ್ತಾ ಇದ್ದೀವಿ ಎಲ್ಲರೂ ಪಾರ್ಕಿಗೆ, ಇಬ್ಬರೂ. ಇದನ್ನು ಕೊಡೋಕ್ಕೆ ಅಂತ ಈಗ ಕೊಡ್ತೀನಿ. ಹಬ್ಬದ ಆರ್ಥಿಕ ಶುಭಾಶಯಗಳು ಮೈ ಹಸ್ಬೆಂಡ್ ಅಂತ ವಿಶ್ ಮಾಡಿ. ಅವ್ರಿಗೆ ಸ್ವಲ್ಪ ಆರಾಮಿಲ್ಲ, ಹುಷಾರು ಬೇರೆ ಇಲ್ಲ, ಅದಕ್ಕೆ ಮುಖ ಎಲ್ಲ ಒಂಥರ ಆಗ್ಬಿಡೈತೆ. ಇಬ್ಬರು ಒಂದೆರಡು ಫೋಟೋಸ್ನ ತಗೊಂಡ್ವಿ. ಪಾಪು ಹಿಂದೆ ಇತ್ತು, ತೆಗೆಸ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ಕೇಕ್ ಕಟ್ ಮಾಡೋದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಕೇಕ್ ಕಟ್ ಮಾಡಿದ್ರು, ಎಲ್ಲರಿಗೂ ತಿನ್ಸಿಟ್ಟು ಒಬ್ಬಟ್ಟು ಮಾಡಿದ್ದೀನಿ, ಹೋಳಿಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಬರ್ತಡೇ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಸಿಂಪಲ್ಲಾಗಿ ಒಂದು ಬರ್ತಡೇ ಮತ್ತೆ ಮಾಡಿದ್ವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಏನು ನಾನ್ ವೆಜ್ ಏನು ತಿನ್ನೋಂಗಿಲ್ಲ, ಯಾಕಂದರೆ ಆ್ಯನಿವರ್ಸರಿ ಶುಕ್ರವಾರ ಆಗಿತ್ತಲ್ಲ, ಅವತ್ತು ನಾನ್ ವೆಜ್ ತಿಂದಿದ್ವಿ. ಮತ್ತು ಮನೇಲಿ ಇವತ್ತು ಅವ್ರಿಗೆ ಒಬ್ಬಟ್ಟು ಮಾಡಿ ಇಟ್ಟಿದ್ದೀನಿ. ಬರೋದೇ ಒಂದು 11:30-12 ಗಂಟೆ ಆಗುತ್ತೆ ಅವ್ರು ಕೆಲಸ ಮುಗಿಸ್ಕೊಂಡು. ಹಾಗಾಗಿ ಬೆಳಗ್ಗೆ 7:45 8 ಗಂಟೆಗೆ ಬಂದರು. ಕೇಕ್ ಕಟ್ ಮಾಡೋಕ್ಕೆ ಬೆಳಗ್ಗೆನೂ ಟೈಮ್ ಆಗಲಿಲ್ಲ, ರಾತ್ರಿ ಟೈಮ್ ಆಗಲಿಲ್ಲ ಅಂತ ಅವ್ರ ಆಫೀಸ್ ಹತ್ರ ಹೋಗಿ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸ್ಕೊಂಡು ಬಂದೆ. ಅವ್ರ ಮಗಳು ಅವ್ರ ಅಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದಾಳೆ. ಅವ್ರ ಅಪ್ಪನ ನೆನೆಸ್ಕೊಂಡು ಭಾಳ ಅಳ್ತಿದ್ದಾರೆ. ಅವ್ರ ಅಪ್ಪ ಒಂದು 20 ನಿಮಿಷ ಸಮಾಧಾನ ಮಾಡಿ ಇರಿಸ್ಕೊಂಡು ಅವಳಿಗೆ ಐಸ್ ಕ್ರೀಮ್ ಎಲ್ಲ ತೆಗೆದು ಕೊಟ್ಟು ಕಳಿಸಿದ್ರು. ಅವಳು ಸಮಾಧಾನ